ಮೊದಲನೇದಾಗಿ ಇಷ್ಟು ದೂರ ಈ ಒಂದು ಹಳ್ಳಿಯ ಈ ವಾತಾವರಣಕ್ಕೆ ಬಂದಂತ ಎಲ್ಲ ಮಾಧ್ಯಮ ಮಿತ್ರರು, ಪತ್ರಕರ್ತ ಮಿತ್ರರಿಗೆ ತುಂಬು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ಯಾವುದೇ ಸಿನಿಮಾ ಮಾಡಲಿ, ಒಂದು ಆಧಾರದ ಸ್ವಾಗತ ಮಾಡಲಿ, ಪ್ರೀತಿಸಲಿ, ಗೌರವಿಸಲಿ, ನಾನು ನಿಸ್ವಾರ್ಥವಾಗಿ ಇವೆಲ್ಲವನ್ನ ಮಾಡ್ತೀನಿ. ಈ ತುರ್ರ ಅನ್ನೋದು ಪೂರ್ತಿ ಫೈನಲ್ ಆಗಿರಲಿಲ್ಲ. ಅದೇನೋ ಮ್ಯೂಸಿಕ್ ಲಿರಿಕ್ಸ್ ನನಗಿಷ್ಟ ಆಯ್ತು. ಬಟ್ರೆ ಇದನ್ನೇನೋ ಹಂಗೆ ಮಾಡ್ರಿ, ಹೆಂಗಿದ್ಯೋ ಹಂಗೆ ಮಾಡ್ರಿ ಅಂತ, ಇಲ್ಲಣ್ಣ ಅದು ನೋಡೋಣ ಅದು ಇದು ಅಂತ ಹೇಳಿ ನನಗನ್ನಿಸ್ತದೆ 1.5 ತಿಂಗಳು ಎಳೆದಿದ್ದಾರೆ. ಆದರೂ ಅದು ನಮ್ಗೆ ಯಾರಿಗೂ ಅರ್ಥವಾಗದೇ ಇದ್ರೂ ಏನು ಇವತ್ತು ಆ ಮುರಳಿ ಮಾಸ್ಟ್ರು ಮತ್ತೆ ಸುಮುಖ, ಅಂಜಲಿ, ಅದರಲ್ಲೂ ರಂಗಾಯಣ ರಘು ಅವರು ಪಾತ್ರ ನಿರ್ವಹಿಸಿದ್ದಾರೆ. ಆ ಲಿರಿಕ್ಸು ಇದು ನನಗಂತೂ ಇಷ್ಟವಾಗಿದೆ, ನಮ್ಮ ಪ್ರೇಕ್ಷಕರಿಗೂ ಇಷ್ಟವಾಗ್ತದೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಮಧ್ಯ ತಾವೆಲ್ಲ ಮಾಧ್ಯಮದವರು ಇದಕ್ಕೆ ಸಪೋರ್ಟ್ ಮಾಡಿ ಈ ಸಿನಿಮಾವನ್ನ ಗೆಲ್ಲಿಸೋ ಪ್ರಯತ್ನವನ್ನ ಮಾಡ್ತೀರಿ ಅನ್ನೋದನ್ನ ನನಗಾದ್ರೂ ಒಂದು ನಂಬಿಕೆ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲ ಸಿನಿಮಾಗಳು ಅದೇ ಆದ ಒಂದು ಶೈಲಿಯಲ್ಲಿ ಹೋಗ್ತದೆ. ಈ ಚಿತ್ರದಲ್ಲಿ ತುರ್ರ ಹಾಡಿಗಿಂತಲೂ ಸನ್ನಿವೇಶಗಳು ದತ್ತಣ್ಣ ಅವ್ರದ್ದಿರ್ಬೋದು, ನಮ್ಮ ರಂಗಾಯಣ ರಘುದಿರ್ಬೋದು, ಇನ್ನ 2 ಹೆಣ್ಮಕ್ಳು ಶೆಟ್ರದಿರ್ಬೋದು, ಅಂಜಲಿದಿರ್ಬೋದು, ಸುಮುಖ, ಇದೆಲ್ಲ ಡಿಫರೆಂಟ್ ಆಗಿ ತಿರುವುಗಳನ್ನ ಪಡ್ಕೊಂಡು ಹೋಗ್ತಾ ಇರ್ತದೆ. ಇದು ಜನ ಮೆಚ್ಚೋ ಒಂದು ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಯೋಗರಾಜ್ ಭಟ್ರು ಮಾಡಿದ್ದಾರೆ ಅಂತ ಆದರೂ ನಾನು ಅನ್ಕೊಳ್ತಾ ಇದ್ದೀನಿ. ಇನ್ನು ಕ್ಯಾಮ್ರಾ ವರ್ಕು ಸುರೇಶ್ ಅವರು ಸಂತೋಷ್ ಸಹ ತುಂಬಾ ಪ್ರಾಮಾಣಿಕವಾಗಿ ಅವರು ಇದು ಬೇಕೇ ಬೇಕು, ಇದು ಹಿಂಗೆ ಇರಬೇಕು, ಅದು ಹಂಗೆ ಇರಬೇಕು ಅಂತ ಹೇಳಿ ಮಾಡಿಸಿದ್ದಾರೆ. ಅದರಲ್ಲಿ ಯಾರು ಹೆಚ್ಚು ಕಮ್ಮಿ ಅನ್ನಂಗಿಲ್ಲ. ಅದರಲ್ಲೂ ಹರಿಕೃಷ್ಣ ಅವ್ರನ್ನಂತೂ ನಾನು ಪ್ರಾಣ ತಿಂದುಬಿಟ್ಟಿದ್ದೀನಿ. ಇನ್ನು ನೀವು ಅದು ಮಾಡಲಿಲ್ವಾ, ಇದು ಮಾಡಲಿಲ್ಲ. ಭಟ್ರಂತೂ ಅವ್ರಿಗೆ ಸುಮಾರು ಈ ಸಿನಿಮಾದಲ್ಲಿ ಬರೋದು ಕೇವಲ 4 ಮುಖ್ಯ ಹಾಡುಗಳು, 3 ಹಿನ್ನೆಲೆ ಹಾಡುಗಳು. ಈ 7 ಮಾಡಬೇಕಾದ್ರೆ 70 ಲಿರಿಕ್ಸ್ ಮಾಡಿಸಿರಂತ ಭೂಪರಾಜ ಯೋಗರಾಜ ಅವರಂತೂ ಬೇಸರನೇ ಮಾಡ್ಕೊಂಡ್ಬಿಟ್ಟಿದ್ರು. ಆಮೇಲೆ ಏನೋ ಸಮಾಧಾನ ಮಾಡಿಕೊಂಡು ಈ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆಲ್ಲರೂ ಶುಭ ಕೋರಬೇಕು, ಶುಭ ಹಾರೈಸಬೇಕು ಅಂತ ಈ ವೇದಿಕೆ ಮೂಲಕ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.